ಎತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆ ಅಣ್ಣ, ಹಡೆದ ತಾಯಿಯನ್ನು ಒಮ್ಮೆ ನೋಡೋ ಆಸೆ ಅಣ್ಣ. ನಮಸ್ಕಾರ ಬಂಧುಗಳೇ, ನಾವು ವಿಶೇಷಚೇತನರ ಪ್ರೆಸಿಡೆಂಟಾಗಿ ಸ್ವಾಮಿ ಮಾತಾಡ್ತಾ ಇರೋದು. ನೋಡಿ, ಇಲ್ಲಿ ಊರು ಬೆಟ್ಟದಾಸಪುರ ಗ್ರಾಮ ಮಂಜುನಾಥ್ ಅವರು ವಿಕಲಚೇತನರಾಗಿರ್ತಾರೆ. ನೋಡಿ, ಅವರು ಒಂದು ಚಿಕ್ಕ ರೂಮ್ ರೆಡಿ ಮಾಡಿದ್ದಾರೆ. ನೋಡಿ, ಅವರು ಪಕ್ಕದಲ್ಲಿರೋರು ರೂಮನ್ನು ಒಡೆದಾಕಿ ನೋಡಿ ತೊಂದರೆ ಕೊಡ್ತಾಯಿದ್ದಾರೆ. ಇದ್ರ ಬಗ್ಗೆ ನಮಗೆ ದೂರು ಬಂತು. ಈ ದೂರು ಬಂದು ನೋಡಿ ಎಲ್ಲ ನಾನು ವಿಡಿಯೋ ಮಾಡಿ ನೋಡಿ, ಅನ್ಯಾಯ ಆಗಿದೆ ನಮ್ಮ ವಿಶೇಷಚೇತನರಿಗೆ. ಇದರಿಂದ ನೀವೇ ನೋಡಿ ಯಾವ ಥರ ಅನ್ಯಾಯ ಆಗಿದೆ, ಏನು ಸಮಾಚಾರ ಅಂತ ನೀವೇ ನೋಡಿ. ಅಲ್ಲಿ ಹೊಡೆದಾಕಿರೋದು ಸಿಮೆಂಟು. ಅವರು ವಿಶೇಷಚೇತನರ ಇರುವಾಗ ಯಾರು ನಾವೇ ಗೌರ್ಮೆಂಟು ಅವ್ರಿಗೆ ನಾವು ಸಪೋರ್ಟ್ ಕೊಡಬೇಕಾಗಿರೋದು. ನೋಡಿ, ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರೋರು ಬಂದು ಇವ್ರಿಗೆ ತೊಂದರೆ ಕೊಡ್ತಾಯಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ನೋಡಿ, ಬಂದು ವೀಡಿಯೋ ಮಾಡಿದ್ದೀನಿ. ಅವ್ರದ್ದು UDI ಕಾರ್ಡು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಕೋರ್ಟಿಗೆ ರೆಡಿ ಮಾಡಿ ನಮ್ಮ ಕೋರ್ಟಿಗೆ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಮ್ಗೆ ಯಾರು ತೊಂದರೆ ಈ ಥರ ಕೊಟ್ಟರೆ ದಯವಿಟ್ಟು ನಮಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪ್ಲಸ್ ವಿಶೇಷಚೇತನರು ಮತ್ತು ಹಿರಿಯ ನಾಯಕರು 60 ವರ್ಷಕ್ಕೆ ಮೇಲೆ ಆಗಿರೋರು ಏನಾರ ತೊಂದರೆ ಇತ್ತು ಅಂದ್ರೆ ಕಂಪ್ಲೇಂಟ್ ನಮಗೆ ತಿಳಿಸ್ಬೋದು. ಎಷ್ಟು ಮೆಸರ್ಮೆಂಟ್? 22.68. ಇದು ಪಿತ್ರಾಸ್ತ ಆಸ್ತಿ. ಅವರು ತಂದೆ ಪ್ಲಸ್ ತಂದೆಯಿಂದ ಮಂಜುನಾಥ್ ಅವ್ರಿಗೆ ಬಂದಿರೋದು. ಅವ್ರಿಗೆ ಒಂದು ಕಾಲು ಪ್ರಾಬ್ಲಮ್, ಒಂದು ಕಾಲು ಇಲ್ಲ. ಈ ಥರ ಇದೆ ನೋಡಿ. ಫೋಟೋ ಮತ್ತು ಅವರು UDI ಕಾರ್ಡು ಎಲ್ಲನೂ ನಾನು ಹಾಕ್ತೀನಿ. ದಯವಿಟ್ಟು ನೀವು ಎಲ್ಲ ನೋಡಿರಿ. ಎರಡನೇದು, ನಮ್ಮ ನ್ಯಾಯಾಲಯಕ್ಕೆ ಪ್ಲಸ್ಸು ಇಲ್ಲಿ ಸ್ಟೇಷನ್ ಯಾವುದು ಬರ್ತದೆ ಸರ್? ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ವ್ಯಾಪ್ತಿಯಲ್ಲಿ ಇರ್ತೈತೆ ಇದು. ಅದಕ್ಕೂ ನಾನು ದೂರು ಕೊಡ್ತೀನಿ ಮತ್ತು ನಮ್ಮ ನ್ಯಾಯಾಲಯಕ್ಕೆ ತಿಳಿಸಿ ಅವ್ರಿಗೆ ನ್ಯಾಯ ಕೊಡಿಸೋಣ ಅಂತ ಏರ್ಪಾಡು ಮಾಡಿದ್ದೀನಿ. ನಮಸ್ಕಾರ.